ಯಾವುದೇ ಕ್ಷಣದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡ್ತಾ ಇದ್ದಾರೆ ಇವತ್ತು ವಿಜಯ್. ಸರ್ಕಾರ ರಚನೆಗೆ ಅಧಿಕೃತ ಹಕ್ಕನ್ನು ಮಂಡಿಸುತ್ತಾರೆ ಜೋಸೆಫ್ ವಿಜಯ್. ವಿಜಯ್ ಅವರ ಅದ್ವಿತೀಯ ಬೆಳವಣಿಗೆ, ಅದ್ವಿತೀಯ ಗೆಲುವು ಈಗ ಸರ್ಕಾರ ರಚನೆಯ ಹಂತಕ್ಕೆ ಬಂದು ತಲುಪಿದೆ. ನಾಳೆ ಮುಖ್ಯಮಂತ್ರಿಯಾಗಿ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋರಿದ್ದಾರೆ. ಪ್ಲೇಸ್ ಕೂಡ ಫಿಕ್ಸ್ ಆಗಿದೆ. ನಾಳೆ ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಬಹುತೇಕ ವಿಜಯ್ ಒಬ್ಬರೇನೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಆಮೇಲೆ ಮಂತ್ರಿಮಂಡಲವನ್ನು ರಚಿಸುವಂತಹ ಇರಾದೆಯನ್ನು ಇಟ್ಟುಕೊಂಡಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಬೇರೆ ಬೇರೆ ಪಕ್ಷದ ನಾಯಕರನ್ನ, ಶಾಸಕರನ್ನ ಸೇರಿಸಿಕೊಳ್ಳುವಾಗ ಕೆಲವಷ್ಟು ಒಪ್ಪಂದಗಳಾಗಬೇಕಾಗತ್ತೆ. ಸಚಿವ ಸಂಪುಟ ರಚಿಸುವಾಗ ಆದ್ಯತೆಯನ್ನು ನೀಡಬೇಕಾಗತ್ತೆ. ಮೈತ್ರಿ ಪಕ್ಷದ ಶಾಸಕರಿಗೆ ಎಷ್ಟು ಸ್ಥಾನ, ಟಿವಿಕೆ ಪಕ್ಷದ ಶಾಸಕರಿಗೆ ಎಷ್ಟು ಸ್ಥಾನ ಮಂತ್ರಿಮಂಡಲದಲ್ಲಿ ಅಂತ ನಿಶ್ಚಯ ಮಾಡಿಕೊಳ್ಳಬೇಕಾಗತ್ತೆ. ಸೊ ಈ ಕಾರಣದಿಂದಾಗಿ ಈಗ ವಿಜಯ್ ಒಬ್ಬರೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಸರ್ಕಾರವನ್ನು ರಚಿಸಿ ಆ ನಂತರದಲ್ಲಿ ಮಂತ್ರಿಮಂಡಲ ರಚಿಸುವಂಥ ನಿರ್ಧಾರವನ್ನು ಕೈಗೊಂಡಂತೆ ಕಾಣಿಸ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ, ಕೆಲ ಸಮಯದ ನಂತರದಲ್ಲಿ ಅದು ಸ್ಪಷ್ಟವಾಗಬೇಕಾಗಿದೆ.